ಎಲ್ಲ ಅಭಿವೃದ್ಧಿ ಆಗಲಿ, ಅಭಿವೃದ್ಧಿಗೆಲ್ಲ ಸಹಕಾರ ಕೊಟ್ಟರೆ ಮಾಡೋಣ. ಇಲ್ಲ ಸರ್, ಈ ದಿನದ ಕಾರ್ಯಕ್ರಮದ ಸ್ಪಷ್ಟ ಬೆಳಗ್ಗೆನೇ ಸಹ ಹೋಗಿ ಕೆಂಪಾಪುರದಲ್ಲಿ ಇವತ್ತು ಈಗ ನಮ್ಮ BDA ಅಧ್ಯಕ್ಷರಾಗಿರ್ತಕ್ಕಂಥ ಹ್ಯಾರಿಸ್ ಅವರಿಗೆ ಮನವಿ ಮಾಡಿದ್ದೀವಿ. ಅವರು ಸಂಪೂರ್ಣವಾಗಿ ಕೆಂಪಾಪುರದ ಅಭಿವೃದ್ಧಿಯನ್ನು ನಾನು ಜವಾಬ್ದಾರಿ ತಗೋತೀವಿ BDAಯಿಂದ ಅಂತೇಳಿ ಅವರು ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದೇವೆ. ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. BDA ಬಹುಶಃ ಮುಂದಿನ ದಿವಸಗಳಲ್ಲಿ ಆ ಕೆಂಪಾಪುರದ ಅಭಿವೃದ್ಧಿಯನ್ನು ಸಂಪೂರ್ಣ ಜವಾಬ್ದಾರಿಯನ್ನು ತಗೋಬಹುದು ಅಂತ. 50 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಸರ್, ಅದು ಏನಾಯ್ತು ಸರ್? ಅದು 50 ಕೋಟಿ ಮೀಸಲಿಟ್ಟಿಲ್ಲ, ಅದು ಕೋಟೆಗೆ ಮೀಸಲಿಟ್ಟಿದೆ. ಕೋಟೆ ಶುರು ಆಯ್ತದೆ 3ನೇ ತಾರೀಕು ಹೋಮ ಮಾಡುವುದರ ಮುಖಾಂತರ, ಹೆಣ್ಮಕ್ಳುಗಳಿಗೆ ಬಾಗಿನ ಕೊಡೋದ್ರ ಮುಖಾಂತರ ಈ ಒಂದು ಕೋಟೆಯ ಒಂದು ಕೆಲಸಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಎಲ್ಲರೂ ಸಂಪೂರ್ಣವಾಗಿ ಅಭಿವೃದ್ಧಿ BDA ಅವರು ಜವಾಬ್ದಾರಿ ತಗೊಳ್ತಾ ಇದ್ದಾರೆ. ಈ ಕೆಂಪಾಪುರ ಸಮಾಧಿ ಸ್ಥಳದಲ್ಲಿ ಇರ್ತಕ್ಕಂಥದ್ದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೂರಿಸಂ ಪ್ಲೇಸ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ವಿಶೇಷವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಅದನ್ನು BDA ಅವರು ದತ್ತು ತೆಗೆದುಕೊಂಡು ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ. ಕೆಂಪಾಪುರದ 10 ಎಕರೆ ತಿರ್ಗಿ ಅಡಿಷನಲ್ ಏನೋ ಸ್ವಾಧೀನ ಮಾಡ್ಕೊಂತೀವಿ. ಅಲ್ಲಿ ಅವಶ್ಯಕತೆ, ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ಅದರ ಅವಶ್ಯಕತೆ ಇದೆ. ಜಾಗ ಅದನ್ನು ಸ್ವಾಧೀನ ಮಾಡಿಸ್ಕೋಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಇದ್ದೀವಿ ನಾವು. ಸರ್, 3ನೇ ತಾರೀಕು ಬರ್ತೇನೆ ಸರ್ ಬಿಡದಿದ್ದು. ಈಗ ಬಿಡದಿದ್ದು 100 ಎಕರೆ ನೀವು ಅಂತ ಹೇಳಿಕೆ ಕೊಟ್ಟಿದ್ದೀರಿ. ಕುಮಾರಸ್ವಾಮಿ ಅವ್ರದ್ದು, ಅನಿತಾ ಕುಮಾರಸ್ವಾಮಿ ಅವರು 100 ಎಕರೆ 32 ಎಕರೆ 36 ಎಕರೆ ಅದನ್ನ ಏನೋ ಮಾನನಷ್ಟ ಮೊಕದ್ದಮೆಗೇನೋ ನಮ್ಮ ಮೇಲೆ ಹಾಕೋದ್ರೆ ಆಗಲಿ, ಏನು ತೊಂದರೆ ಇಲ್ಲ. 32 ಎಕರೆ ನಾವು ಹೇಳಿರೋದು, 32ರಿಂದ 36 ಎಕರೆ ಏನೋ ಇದೆ. 100 ಎಕರೆ ಮಾಡಿದ್ದಾರೆ. ಜಮೀನು ಇಲ್ಲದೆ ಇದ್ರೆ ಮಾನನಷ್ಟ ಮೊಕದ್ದಮೆ, ಜಮೀನು ಇಟ್ಕೊಂಡು ಮಾನನಷ್ಟ ಮೊಕದ್ದಮೆ ಹಾಕಿ. ಈಗ ಇವತ್ತು ಕುಮಾರಸ್ವಾಮಿ ಅವರು ಬಿಡದಲ್ಲಿ ಇವತ್ತು ಇದ್ದಾರೆ. ಇದು CM ಅಲ್ಲ ರೀ, ಇವತ್ತು ಏನು ಕೆಂಪೇಗೌಡ ಜಯಂತಿ. ಹೌದು, ಆದರೆ ಸಂಜೆ ಅವರು ಕಾಯ್ತೀವಿ ಅಂತ ಹೇಳಿದ್ರು. ಕನಿಷ್ಠ ಜ್ಞಾನ ಇಟ್ಕೊಂಡು ಮಾಡಬೇಕು ಅಂತ ಥ್ಯಾಂಕ್ ಯು. ಬಹಳ ಅದ್ಭುತವಾದಂಥ ಕಲ್ಪನೆಯನ್ನು ಇಟ್ಕೊಂಡು ಕೆಂಪೇಗೌಡರು ದೂರದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ವರ್ಗದ ಜನಗಳಿಗೆ ಅನುಕೂಲ ಆಗಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಕೇಂದ್ರ ಆಗಬೇಕು ಅಂತೇಳಿ ಏನು ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಬೆಂಗಳೂರನ್ನ ನಿರ್ಮಾಣ ಮಾಡಿದಂತ ಕೆಂಪೇಗೌಡರು, ನಮ್ಮ ಮಾಗಡಿಯ ಕೆಂಪೇಗೌಡರು ಒಂದು ವಿಶೇಷವಾದಂತಹ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ನಾವು ಕೂಡ ಬೆಂಗಳೂರಿನಲ್ಲಿ ಮಾಗಡಿ ಅಭಿವೃದ್ಧಿ ಮಾಡೋಣ ಅಂತ ಹೊಂಟಿದ್ದೀವಿ. ತಹಶೀಲ್ದಾರ್ ಕೂಡ ಬೇಡ ಅಂತ ಹಿರಿ ಸಾಲಂತರು ಬೇರೆಯವ್ರಿಗೆ ಆಡೋದು ಹಿರಿ ಸಾಲಂತರು ದಯಮಾಡಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತೀನಿ. ನನ್ನ ಮನೆ ಕೆಲಸ ಮಾಡ್ಕೋತಾಗಲ್ಲ ನಾನು. ಇವತ್ತು ನಮ್ಮ ನಾಡಿನ ಈ ಜಿಲ್ಲೆಯ ಮಣ್ಣಿನ ಮಗ ಇವತ್ತು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ DK ಶಿವಕುಮಾರ್ ಅವರು. ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಮ್ಮ ಜಿಲ್ಲೆಯ ಮಗ ಕನಕಪುರದವರು ಅಧಿಕಾರ ಚುಕ್ಕಾಣಿ ಹಿಡಿದಾಗ ನಮ್ಮ ತಾಲೂಕನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬೇಕು. ಇನ್ಯಾವ ಅಭಿವೃದ್ಧಿ ಪಡಿಸ್ಕೊಳ್ಳೋದು ನಾವೆಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡ್ತಾ ಇದ್ರೆ ಇದಕ್ಕೂ ಒಂದಷ್ಟು ಕಾರಣ ಕೊಟ್ರು. ಈಗ ಜನ ಕಾಣ್ತಾ ಇಲ್ಲಪ್ಪ, ಏನ್ ಕೋರ್ಟ್ಗೆ ಹಾಕೋದು, ಅಲ್ಗಾಕೋದು, ಅಧಿಕಾರಿಗಳಿಗೆ ಬೆಡ್ಡೆತ್ತೋದು, ಅಧಿಕಾರಿಗಳನ್ನ ಕೋರ್ಟ್ ಕರ್ಸೋದು, ನಾವು ಯಾವುದು ಕೂಡ ಕೆಟ್ಟ ದೃಷ್ಟಿಯಿಂದ ಯಾರು ನೋಡೋದಿಲ್ಲ. ನಾವು ನಮ್ಮ ಉದ್ದೇಶ, ನಮ್ಮ ಪರಿಕಲ್ಪನೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಎಲ್ಲ ವಿಧಾನದಲ್ಲೂ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ಮಾಡ್ತಾ ಇದೀನಿ. ದಯಮಾಡಿ ನಮ್ಮ ವಿರೋಧಿಗಳಲ್ಲಿ ಮನವಿ ಮಾಡ್ತೀನಿ, ನೀವು ನಮಗೆ ಸಹಕಾರ ಕೊಡೋದ್ರ ಚಿಂತೆ ಇಲ್ಲ, ದಯಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಿ ಕೈ ಜೋಡಿಸಿ ತಮ್ಮಲ್ಲೆಲ್ಲ ಮನವಿಯನ್ನ ಮಾಡ್ತಾ ಇದ್ದಾರೆ. ತೊಂದರೆ ಕೊಡಬೇಡಿ, ಸಹಕಾರ ಕೊಡಬೇಡಿ. ನನಗೆ ಗೊತ್ತು, ನಾನು ಏನ್ ಮಾಡಿದ್ರು ನೀವು ವಿರೋಧ ಮಾಡ್ತೀರಾ, ನೀವು ವಿರೋಧವಾಗಿ ಮಾತಾಡ್ತೀರಾ, ಎಲ್ಲ ವಿಚಾರ ನನಗೆ ಗೊತ್ತು. ಆದ್ರೆ ದಯಮಾಡಿ ಅಭಿವೃದ್ಧಿಗೆ ಸಹಕಾರ ಕೊಡಿ. ನನ್ನ ವೈಯಕ್ತಿಕ ವಿಚಾರಕ್ಕೆ ನೀವೇನ್ ಬೇಕಾದ್ರೂ ತೊಂದರೆ ಕೊಡಿ, ನಾನು ಅದನ್ನ ತಡ್ಕೊಳ್ಳೋಕೆ ರೆಡಿ ಇದ್ದೀನಿ. ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಿ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ, ಕೆಂಪೇಗೌಡರು ಬಹಳ ಅದ್ಭುತವಾದಂತ ಕಲ್ಪನೆಯನ್ನು ಇಟ್ಕೊಂಡು ಮಕ್ಕಳುಗಳು ಕೊಡಿ. ಭಾಗ್ಯವರು ಬನ್ನಿ ನೀವು.